ಒಂದೇ ಬೌಲ್ ಮೆಷರ್‌ಮೆಂಟ್‌ನಲ್ಲಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸಿ ಅಂಗಡಿಯಲ್ಲಿ ಸಿಗುವಂತೆಯೇ ಸಾಫ್ಟ್ ಮೈಸೂರು ಪಾಕ್ ಮನೆಯಲ್ಲೇ ಮಾಡಬಹುದು ಅಂದರೆ ನಂಬ್ತೀರಾ? ಇವತ್ತು ನಾನು ತುಂಬ ಈಸಿ ಮೆಥಡ್ ಜೊತೆಗೆ ಸೀಕ್ರೆಟ್ ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನೆಸ್ಟ್ ಆ್ಯಂಡ್ ಬಿಯಾಂಡ್ BK. ಇವತ್ತು ನಾವು ಮಾಡ್ತಿರೋದು ಎಲ್ರಿಗೂ ತುಂಬ ಇಷ್ಟವಾಗುವಂತಹ ಟ್ರೆಡಿಷ್ನಲ್ ಸ್ವೀಟ್. ಹಬ್ಬ ಇರಲಿ, ಮನೆಗೆ ಗೆಸ್ಟ್ ಬರಲಿ ಅಥವಾ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದರೆ ಇದು ಒಂದು ಪರ್ಫೆಕ್ಟ್ ಚಾಯ್ಸ್. ಕೆಲವರಿಗೆ ಇದನ್ನು ಮನೆಯಲ್ಲಿ ಮಾಡೋದು ಕಷ್ಟ ಅಂತ ಅನಿಸುತ್ತೆ, ಆದರೆ ಸರಿಯಾದ ಸ್ಟೇಜ್ ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಬೋದು. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇವತ್ತು ಮನೆಯಲ್ಲಿ ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ. ಪ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ಒಂದು ಬೌಲು ಕಡಲೆ ಹಿಟ್ಟು ಹುರ್ಕೊಳ್ಳೋಣ. ನಾವು ಇಲ್ಲಿ ಒಂದೇ ಬೌಲ್ ಮೆಷರ್ಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ. 1 ಬೌಲ್ ಕಡಲೆ ಹಿಟ್ಟು, 1 ಬೌಲ್ ಸಕ್ಕರೆ, 1 ಬೌಲ್ ತುಪ್ಪ. ಅಂದರೆ ನೀವು ಇಲ್ಲಿ 1 ಬೌಲ್ ಎಣ್ಣೆ ಅಥವಾ ತುಪ್ಪ ಅರ್ಧ ಅರ್ಧನೂ ತಗೊಳ್ಬೋದು. ಇಲ್ಲ ನೀವು ತುಂಬ ಸಾಫ್ಟ್ ಮೆಲ್ಟೆಡ್ ಥರ ಬೇಕು ಅಂತಂದರೆ ನೀವು 1 ಬೌಲ್ ಫುಲ್ ತುಪ್ಪ ತಗೋಬೋದು. ನಾವಿಲ್ಲಿ ಹಾಫ್ ಆಯಿಲ್ ಹಾಫ್ ತುಪ್ಪ ತಗೊಂಡಿದ್ದೀವಿ. ಮೊದಲಿಗೆ ಕಡಲೆ ಹಿಟ್ಟನ್ನು ಮೀಡಿಯಂ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಈ ಸ್ಟೇಜ್ನಲ್ಲಿ ಫ್ಲೇಮನ್ನು ಜಾಸ್ತಿ ಮಾಡಬೇಡಿ, ನಿಧಾನವಾಗಿ ರೋಸ್ಟ್ ಮಾಡಿದರೆ ಮಾತ್ರ ಹಿಟ್ಟು ಸಮವಾಗಿ ರೋಸ್ಟ್ ಆಗುತ್ತೆ. ಹಿಟ್ಟು ರೋಸ್ಟ್ ಮಾಡುವಾಗ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾಯಿರಿ. ಒಂದೇ ಕರೆ ಬಿಟ್ಟರೆ ಕೆಳಭಾಗ ಬೇಗ ರೋಸ್ಟ್ ಆಗಿ ಮೇಲಿನ ಹಿಟ್ಟು ರಾ ಆಗಿನೇ ಉಳಿಯುತ್ತೆ. ಒಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ ಹಿಟ್ಟು ಕಲರ್ ಚೇಂಜ್ ಆಗಬೇಕು ಅಂತ ಕಾಯಬೇಡಿ. ಹಸಿ ವಾಸನೆ ಹೋಗಿ ಒಳ್ಳೆ ರೋಸ್ಟೆಡ್ ಸ್ಮೆಲ್ ಬಂದರೆ ಸಾಕು. ಒಂದು ಟಿಪ್ ಏನಂದರೆ ರೋಸ್ಟ್ ಮಾಡಿದ ಹಿಟ್ಟನ್ನು ಒಂದು ಬಾರಿ ಜರಡಿ ಮಾಡಿಕೊಂಡ್ರೆ ಲಂಪ್ಸ್ ಏನಾದರೂ ಇದ್ದರೆ ಹೋಗುತ್ತೆ. ಇದರಿಂದ ಮೈಸೂರು ಪಾಕ್ ಇನ್ನೂ ಸ್ಮೂತಾಗಿ ಬರುತ್ತೆ. ಇನ್ನೊಂದು ಸಣ್ಣ ಸಲಹೆ, ಅಳತೆಗೆ ಯಾವ ಬೌಲ್ ಯೂಸ್ ಮಾಡ್ತಿರೋ ಅದೇ ಬೌಲ್ನಲ್ಲಿ ಉಳಿದ ಇಂಗ್ರೀಡಿಯೆಂಟ್ಸ್ ಮೆಷರ್ ಮಾಡಿ, ಆಗ ರೇಷಿಯೋ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಹಸಿ ವಾಸನೆ ಹೋಗಿದೆ. ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ 1 ಕಪ್ ಶುಗರ್, 1 ಕಪ್ ನೀರು ಹಾಕಿ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಹಾಗೆಯೇ ಜೊತೆಗೆ ನಾವು ಮೊದಲೇ ತೆಗೆದಿಟ್ಕೊಂಡಿದ್ದೀವಲ್ಲ ಅರ್ಧ ಆಯಿಲ್ ಮತ್ತು ಅರ್ಧ ತುಪ್ಪ, ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತುಂಬ ಕುದಿಸ್ಬೇಡಿ, ಜಸ್ಟ್ ವಾರ್ಮ್ ಆದರೆ ಸಾಕು. ಫ್ರೆಂಡ್ಸ್ ನೋಡಿ, ಇಷ್ಟು ಬಿಸಿ ಆದರೆ ಸಾಕು. ಇವಾಗ ಇದನ್ನು ತಗೊಳ್ಳೋಣ. ನಮಗೆ ಈಸಿ ಆಗುತ್ತೆ ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಲಿಕ್ಕೆ. ಫ್ರೆಂಡ್ಸ್, ಶುಗರ್ ಸಿರಪ್ ಆಗ್ತಾ ಇರಲಿ. ಇವಾಗ ನಾವು ಮೊದಲೇ ಬಿಸಿ ಮಾಡ್ಕೊಂಡಿರೋ ತುಪ್ಪ ಮತ್ತು ಆಯಿಲ್ ಮಿಕ್ಸ್ ಇದಲ್ವ, ಅದರಲ್ಲಿ ಅರ್ಧ ಭಾಗ ಮಾತ್ರ ಇವಾಗ ಹಾಕ್ಕೊಳ್ಳೋಣ. ಫುಲ್ ತುಪ್ಪನ ಒಂದೇ ಸಲ ಹಾಕ್ಕೋಬಾರ್ದು. ನಿಧಾನವಾಗಿ ಹಾಕ್ತಾ ಸ್ಪೂನ್ ಅಥವಾ ಬೇರೆ ಏನಾದರೂ ಸೌಟೇನ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಈ ಸ್ಟೆಪ್ ತುಂಬ ಸಿಂಪಲ್ ಅನಿಸುತ್ತೆ, ಆದರೆ ಇದೇ ಸ್ಟೆಪ್ ಮೈಸೂರು ಪಾಕ್ನ ಟೆಕ್ಸ್ಚರ್ಗೆ ತುಂಬ ಇಂಪಾರ್ಟೆಂಟ್. ತುಪ್ಪ ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸ್ ಮಾಡಿ, ಒಂದೇ ಕಡೆ ತುಪ್ಪ ನಿಲ್ಲೋ ಹಾಗೆ ಮಾಡಬೇಡಿ. ಹಿಟ್ಟು ಪೂರ್ತಿ ತುಪ್ಪನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ ಒಂದು ಟಿಪ್ ಹೇಳ್ತೀನಿ, ತುಪ್ಪ ತುಂಬ ಕುದಿದಿರಬಾರ್ದು, ಜಸ್ಟ್ ಬಿಸಿ ಇದ್ದರೆ ಸಾಕು. ಆಗ ಹಿಟ್ಟಿನ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇನ್ನೊಂದು ವಿಷಯ, ತುಂಬ ಜೋರಾಗಿ ಕೂಡ ಮಿಕ್ಸ್ ಮಾಡಬೇಡಿ, ಆರಾಮಾಗಿ ನಿಧಾನವಾಗಿ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ನೋಡಲಿಕ್ಕೆ ಸ್ವಲ್ಪ ಅಂದರೆ ಏನು ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲೇ ಇದೆ. ಇದೇ ನಮಗೆ ಬೇಕಾಗಿರೋ ಟೆಕ್ಸ್ಚರು. ಯಾವುದೇ ಸಣ್ಣ ಗಂಟುಗಳ ಥರ ಎಲ್ಲ ಇರಬಾರ್ದು, ತುಂಬ ಸ್ಮೂತಾಗಿರಬೇಕು. ಒಂದು ವೇಳೆ ಎಲ್ಲಾದರೂ ಲಂಪ್ಸ್ ಕಾಣಿಸಿದ್ರೆ ಇವಾಗಲೇ ಬ್ರೇಕ್ ಮಾಡಿ, ಯಾಕಂದರೆ ಶುಗರ್ ಸಿರಪ್ಗೆ ಹಾಕಿದ್ಮೇಲೆ ಲಂಪ್ಸ್ ತೆಗೆದು ಹಾಕೋದು ಕಷ್ಟ ಆಗುತ್ತೆ. ಆರಾಮಾಗಿ 2-3 ನಿಮಿಷ ಮಿಕ್ಸ್ ಮಾಡಿ. ಶುಗರ್ ಕರಗಿದ ಮೇಲೆ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಕುದಿಯಲು ಬಿಟ್ಟರೆ ಆಯಿತು. ನೋಡಿ, ಈಗ ಶುಗರ್ ಫುಲ್ ಸಂಪೂರ್ಣವಾಗಿ ಕರಗಿದೆ. ನಿಧಾನವಾಗಿ ಬಬಲ್ಸ್ ಬರೋಕ್ಕೆ ಶುರು ಆಗುತ್ತೆ. ಇದೇ ಸಿರಪ್ ಆಗೋ ಪ್ರೊಸೆಸ್. ಇಲ್ಲಿ ತುಂಬ ಪೇಷನ್ಸ್ ಮುಖ್ಯ. ಫ್ಲೇಮ್ ಜಾಸ್ತಿ ಮಾಡಬೇಡಿ, ಹೈ ಫ್ಲೇಮ್ನಲ್ಲಿ ಮಾಡಿದರೆ ಪಾಕ ಬೇಗ ಆಗುತ್ತೆ, ಆದರೆ ಕನ್ಸಿಸ್ಟೆನ್ಸಿ ಸಿಗೋದಿಲ್ಲ. ಇವಾಗ 1-2 ನಿಮಿಷ ಕುದಿದ ಮೇಲೆ ಒಂದು ಸಲ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋಣ. ಇದು ನಮಗೆ ಒಂದೇಳೆ ಪಾಕ ಬೇಕು. ಪಾಕ ಬಂತು ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಒಂದೇಳೆ ಪಾಕ ಬಂದಿದೆ. ಇವಾಗ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ಈಗ ರೋಸ್ಟ್ ಮಾಡಿ ನಾವು ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ತಾ ಇನ್ನೊಂದು ಕೈಯಲ್ಲಿ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಹೋಗಿ. ಈಗ ಮಾಡಿದರೆ ಲಂಪ್ಸ್ ಆಗೋದಿಲ್ಲ. ಒಂದು ವೇಳೆ ಎಲ್ಲ ಹಿಟ್ಟನ್ನು ಒಂದೇ ಸಲ ಹಾಕಿದರೆ ನಂತರ ಎಷ್ಟೇ ಮಿಕ್ಸ್ ಮಾಡಿದರೂ ಸಣ್ಣ ಗಂಟುಗಳೆಲ್ಲ ಉಳಿಬೋದು. ನಿಧಾನವಾಗಿ ಹಾಕಿ ಆರಾಮಾಗಿ ಮಿಕ್ಸ್ ಮಾಡಿ, ಯಾವುದೇ ಅವಸರ ಬೇಡ. ಮೊದಲಿಗೆ ಸ್ವಲ್ಪ ಮಿಶ್ರಣ ದಪ್ಪ ಆಗೋ ಥರ ಕಾಣಿಸುತ್ತೆ, ಅದು ನಾರ್ಮಲ್ಲು, ಹೆದರೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಸಿರಪ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾವೇನು ತುಪ್ಪ ಉಳಿಸ್ಕೊಂಡಿದ್ದೀವಲ್ಲ, ಇದನ್ನು 3 ಪಾರ್ಟಾಗಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಬೇಕು, ಒಂದೇ ಸಲ ಹಾಕಬೇಡಿ. ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋದಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಾವೇನು ಮಾಡ್ಕೊಂಡಿದ್ದೀವಲ್ಲ ಪಾಕ, ಅದಕ್ಕೂ ತುಪ್ಪನೂ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಅದೇ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಇರಬೇಕು. ಸ್ಟಿರ್ ಮಾಡೋದು ಸ್ಟಾಪ್ ಮಾಡಬಾರ್ದು. ಸ್ವಲ್ಪ ಸ್ಟಾಪ್ ಮಾಡ್ತು ಅಂದ್ರೂ ಗಂಟುಗಳ ಥರ ಆ್ಯಡ್ ಆಗಿಬಿಡುತ್ತೆ.
ಈಗ ಫಸ್ಟ್ ಪಾರ್ಟ್ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದೇ ಸ್ಟೇಜ್ ತುಂಬ ಇಂಪಾರ್ಟೆಂಟ್. ಈಗ ಒಂದೇ ಕೆಲಸ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಇರಬೇಕು. ಸ್ಟಿರ್ ಮಾಡೋದನ್ನು ಮಾತ್ರ ಸ್ಟಾಪ್ ಮಾಡಬೇಡಿ. ಫ್ರೆಂಡ್ಸ್, ಕೂರ್ಗಲ್ಲಿ ಮಳೆ ಬರ್ತಿದೆ, ಸೊ ಕರೆಂಟ್ ಹೋಗ್ತಾ ಬರ್ತಾ ಇದೆ. ನಿಮಗೂ ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ಲೈಟಿಂಗ್ಸ್ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಿರ್ಬೋದು ನಿಮಗೆ. ಒಂದು ಸ್ವಲ್ಪ ಆಫ್ ಪೋರ್ಷನ್ ಸಪ್ರೇಟ್ ಬೇರೆ ಥರ ಇದೆ, ಇವಾಗ ಬರ್ತಿರೋದೇ ಬೇರೆ ಥರ ಇದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಇದು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಮಿಕ್ಸ್ಚರ್ ಬಂದು ಸ್ವಲ್ಪ ದಪ್ಪ ಆಗ್ತಾ ಇದೆ. ಇದು ಕಂಪ್ಲೀಟ್ಲಿ ನಾರ್ಮಲ್. ಮೊದಲು ಸಲ ಮಾಡ್ತಾ ಇರೋರಿಗೆ ಅಯ್ಯೋ ತುಂಬ ಗಟ್ಟಿ ಆಗ್ತಿದೆ, ಚೆನ್ನಾಗಿ ಬರಲ್ಲ ಅಂತ ಅನಿಸ್ಬೋದು. ಆದರೆ ಟೆನ್ಷನ್ ಬೇಡ, ಇನ್ನೂ ತುಪ್ಪ ಆ್ಯಡ್ ಆಗ್ತಾ ಇದು ಚೆನ್ನಾಗಿ ಸ್ಮೂತ್ ಆಗುತ್ತೆ. ಇನ್ನೊಂದು ಚಿಕ್ಕ ಟಿಪ್ ಹೇಳ್ತೀನಿ, ಮೈಸೂರು ಪಾಕ್ ಮಾಡುವಾಗ ಯಾವಾಗಲೂ ಹೆವಿ ಬಾಟಮ್ ಪಾತ್ರೆ ಯೂಸ್ ಮಾಡಿ. ಇದರಿಂದ ಹೀಟೆಲ್ಲ ಕಡೆ ಸಮವಾಗಿ ಸಿಗುತ್ತೆ, ಕೆಳಗಡೆ ಬೇಗ ಹಿಡ್ಕೊಳ್ಳೋದಿಲ್ಲ. ಇವಾಗ ಸೆಕೆಂಡ್ ಪಾರ್ಟ್ ಸಹ ನಾನು ಆ್ಯಡ್ ಮಾಡಿದ್ದೀನಿ ತುಪ್ಪ. ಇನ್ನೊಂದು ವಿಷಯ, ಈ ರೆಸಿಪಿಯಲ್ಲಿ ಅವಸರ ಮಾಡಿದರೆ ಆಗೋದಿಲ್ಲ, ಸ್ವಲ್ಪ ಪೇಷನ್ಸ್ ಇರಬೇಕು. ಅದಕ್ಕೆ ಮೈಸೂರು ಪಾಕ್ ಮಾಡುವಾಗ ಯಾವಾಗಲೂ ಸ್ಲೋ ಆಗಿ ಮಾಡಿ, ಅದೇ ಸರಿಯಾಗಿ ಮಾಡಿ. ನೋಡಿ, ಈಗ ತುಪ್ಪನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಇನ್ನೊಂದು ಟಿಪ್, ತುಪ್ಪ ಹಾಕುವಾಗ ಯಾವಾಗಲೂ ಸ್ವಲ್ಪ ಬಿಸಿ ಇದ್ದರೆ ಬೆಸ್ಟ್. ಫ್ರಿಜ್ಜಿನಿಂದ ತಗೊಂಡು ತಕ್ಷಣ ಹಾಕಬೇಡಿ. ಸೊ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ವಲ್ಪ ಬಿಸಿ ಇದ್ದಾಗ ಹಾಕಿದಾಗ. ಈಗ ನೋಡಿ, ಶೈನ್ ಸಹ ಬರ್ತಾ ಇದೆ. ಇದೇ ನಮಗೆ ಬೇಕಾಗಿರೋ ಸ್ಟೇಜ್. ಫ್ರೆಂಡ್ಸ್, ಇವಾಗ ನೋಡಿ ಇದ್ರ ಟೆಕ್ಸ್ಚರು ಮತ್ತು ಸ್ಮೂತ್ನೆಸ್ ಏನಿದೆ ಇವಾಗ ನಿಮ್ಗೆ ಇಲ್ಲೇ ಗೊತ್ತಾಗ್ತಿದೆ ಎಷ್ಟು ಸಾಫ್ಟ್ ಬಂದಿದೆ ಅಂತ. ಕಲರ್ ಸಹ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಪ್ಪ ಎಲ್ಲನೂ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತಂದರೆ, ಬ್ಲೆಂಡ್ ಆಗಿದೆ. ಈ ಸ್ಟೇಜಲ್ಲಿ ನಿಮಗೆ ಗೊತ್ತಾಗ್ತಿದೆ. ಸ್ಟಾರ್ಟಿಂಗ್ ನೋಡುವಾಗ ಸ್ವಲ್ಪ ತಿಕ್ಕಾಗಿ ಯಾವ ಥರ ಬರುತ್ತೋ ಅನ್ನೋ ಥರ ಇತ್ತಲ್ಲ, ಇದ್ರಲ್ಲಿ ನಿಮಗೆ ಗೊತ್ತಾಗ್ತಿದೆ. ಇವಾಗ ನೋಡಿ, ಏನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆಯೇ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಗೀ ಹಾಕಿ ತೆಗೆದಿಟ್ಕೊಳ್ಳೋಣ. ಇದನ್ನ ಜಸ್ಟ್ ಸರ್ವ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಂಡ್ರೆ ಆಯಿತು. ಇನ್ನೊಂದು ವಿಷಯ, ಕೆಲವರು ಹೇಳ್ತಾರೆ ಆಯಿಲ್ ಹಾಕಿದರೆ ರುಚಿ ಕಡಿಮೆ ಆಗುತ್ತಾ ಅಂತ. ನಿಜ ಹೇಳಬೇಕಂದ್ರೆ ಸರಿಯಾದ ಅಳತೆಯಲ್ಲಿ ಹಾಕಿದರೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಆದರೆ ಫುಲ್ ತುಪ್ಪ ಹಾಕಿದರೆ ಖಂಡಿತ ಇನ್ನೂ ರಿಚ್ ಫ್ಲೇವರ್ ಬರುತ್ತೆ. ಇವಾಗ ನೋಡಿ, ಸಣ್ಣ ಸಣ್ಣ ಬಬಲ್ಸ್ ಬರ್ತಾ ಇದೆಯಲ್ಲ, ಇದೇ ಒಳ್ಳೆಯ ಸೈನ್. ಬಬಲ್ಸ್ ಬರ್ತಿದೆ ಅಂದರೆ ಮಿಶ್ರಣ ಸರಿಯಾಗಿ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇದನ್ನು 10ನಿಂದ 15 ನಿಮಿಷ ಹಾಗೆ ಬಿಡಿ. ಇನ್ನೂ ಸ್ವಲ್ಪ ಬಿಸಿ ಇರುವಾಗಲೇ ನಿಮಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡಿ. ಮೈಸೂರು ಪಾಕ್ ಕಂಪ್ಲೀಟ್ ಕೂಲ್ ಆದಮೇಲೆ ಅದನ್ನು ನಿಧಾನವಾಗಿ ತಗೊಳ್ಳಿ. ನಾನೊಂದು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಟೆಕ್ಸ್ಚರ್ ಬಂದಿದೆ, ಹೇಗಿದೆ. ಇವಾಗ ಮುಟ್ಟಿದ್ರೂ ಅಷ್ಟು ಸಾಫ್ಟ್ ಅನ್ನಿಸ್ತಿದೆ. ತಿನ್ನಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಎಲ್ಲ ಪರ್ಫೆಕ್ಟಾಗಿದೆ. ಶುಗರ್ ಅಷ್ಟೇ ತುಂಬ ಓವರ್ ಅನ್ನಿಸ್ತಿಲ್ಲ, ತುಂಬ ಕಮ್ಮಿನೂ ಅನ್ನಿಸ್ತಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ಹೇಳಿ. ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಇಂಥ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. See you in the next video. Until then, take care. Thanks for watching. Bye.